ನೀವು ಕೂಗಿದ ತಕ್ಷಣ ಕ್ಷಮಿಸುವಂತಳು ನಿಮ್ಮ ತಾಯಿ. ನೀವು ರೋಗದಲ್ಲಿ ಬಿದ್ದಾಗ ನಿಮ್ಮನ್ನು ನೋಡಿ ಮುಟ್ಟುವಳು ನಿಮ್ಮ ತಾಯಿ. ನೀವು ಹಸಿದಿದ್ದಾಗ ನಿಮ್ಗೆ ಊಟ ಕೊಡುವಳು ನಿಮ್ಮ ತಾಯಿ. ನಿಮಗೆ ಯಾರು ನೋಡಲಿದ್ದಾಗ ನಿನ್ನ ತಾಯಿ ನಿಮ್ ಜೊತೆ ಕೂಡುವಂತಳಾಗಿದ್ದಾರೆ. ಇಂಥ ನಿಮ್ಮ ಅವಕಾಶವನ್ನು ನೀವು ಕಳೆದುಕೊಂಡು ವಿರೋಧವಾಗಿ ತಾಯಿಯ ಹೃದಯ ನೋಯಿಸಿ ಇವತ್ತು ಒಂದ್ ದಿವಸ ಬಂದು ಹ್ಯಾಪಿ ಮದರ್ ಡೇ ಅಂದ್ರೆ ದೇವರಿಗೆ ಮೆಚ್ಚುಗೆ ಆಗಲ್ಲ. ಲಾಸ್, ನಿಮಗೆ ಲಾಸ್ ಅದ, ತಾಯಿಗೆ ಏನು ಲಾಸ್ ಇಲ್ಲ. ಆಕೆ ಎಲ್ಲ ಜನ್ಮ ನೋಡಿದಾಳೆ, ಆಕೆ ಸೃಷ್ಟಿ ನೋಡಿದಾಳೆ, ಸೃಷ್ಟಿಯಲ್ಲಿಂದ ಎಲ್ಲ ಕಾರ್ಯಗಳು ಮಾಡಿದಾಳೆ. ನೀ ಏನ್ ಮಾಡಿದಿ, ನೀ ಏನ್ ಮಾಡಿಲ್ಲ. ಮಧ್ಯರಾತ್ರಿ ಅಂಧಕಾರದಿಂದ ದೀಪ ಆರೋಗ್ತದ, ನೀನು ಹುಟ್ಟಿದ ನಿನ್ನ ಸಂತಾನವೆಲ್ಲ ನೋಡಿ ಬರ್ತದ. ಯಾಕ? ತಾಯಿಯ ಶಾಪ. ಯಾಕಂದ್ರ ತಾಯಿ ನಿನ್ನನ್ನು ಬೈದಿಲ್ಲ, ಹೊಡೆದಿಲ್ಲ, ನಿನ್ನ ಜಗಳ ಆಡಿಲ್ಲ, ನಿನಗೆ ಏನು ಕಾರ್ಯನೇ ಕೊಟ್ಟಿಲ್ಲ. ಸುಖದಿಂದ ಗಿಡದಂತೆ ಬೆಳೆಸಿ ಕಾಲುವೆ ನೀಡದಂತೆ ಮೇಲೆ ಎತ್ತಿದ್ದಾಳೆ. ಆ ಎತ್ತಿದ ತಾಯಿಯನ್ನು ನೀವು ತಿರಸ್ಕರಿಸಲಿ, ನಿನ್ನ ಗತಿ ಯೇಸುವೆ ನೋಡ್ಬೇಕು. ಅದಕ್ಕಾಗಿ ನಿಮ್ಮ ತಾಯಿಯನ್ನು ಸನ್ಮಾನಿಸಲಿ. ಸನ್ಮಾನಿಸದೆ ಹೋದರೆ ನಿಮಗೇನದ ಮರಣ ದಂಡನೆ ದೇವರು ವಿಧಿಸಿದ್ದಾನೆ. ಆ ಮರಣ ದಂಡನೆಗೆ ತುತ್ತಾಗಲ್ಲ. ನೀವು ರಕ್ಷಣೆ ಹೊಂದುವುದು ನಿಮ್ಮ ತಾಯಿಯಿಂದ ಮಾತ್ರ. ಇದು ಒಂದು ನೀವು ಚೆನ್ನಾಗಿ ಹೃದಯ ದೇವಸ್ಕರಿ. ನಿಮ್ಮ ಪ್ರಾರ್ಥನೆ ಎಂದಿಲ್ಲ, ನಿಮ್ಮ ಉಪವಾಸ ಪ್ರಾರ್ಥನೆ ಇಲ್ಲ, ನೀವು ದೇವರಿಗೆ ಕಾಣಿಕೆ ಕೊಟ್ಟಿದ್ದಕ್ಕಿಂತ ಬಚಿಸ್ತಾ ಇಲ್ಲ. ನೀವು ದೇವರು ನಿಮಗಾಗಿ ಕೊಟ್ಟಿದ ನಿಮ್ಮ ತಾಯಿಯ ಪ್ರಾರ್ಥನೆ, ನಿಮ್ಮ ತಾಯಿಯ ವಿಜ್ಞಾಪನೆ ನೋಡುವಂತನಾಗಿದ್ದಾನೆ ದೇವರು. ನೀ ಪಡುವ ಶ್ರಮೆಯಲ್ಲಿ ದೇವರಿಗೆ ಇಷ್ಟವಿಲ್ಲ. ಯಾಕಂದ್ರೆ